ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪಾ ಅಂದ್ರೆ, ನಾವು ಮೊನ್ನೆ ಪ್ರೋಗ್ರಾಮ್ ಇದ್ದಿತ್ತು, ಹೋಗಿದ್ವಿ ಅಂತ ಹೇಳಿ ವಿಡಿಯೋ ಮಾಡಿದ್ವಿ ಅಲ್ವಾ. ಸೊ ಅಲ್ಲಿ ಏನಾಯ್ತು ಅಂದ್ರೆ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ಲಿಲ್ಲ. ಪ್ರೈಸ್ ಎಲ್ಲ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ಹೋಗಿ ಕುತ್ಕೊಂಡು ಮತ್ತೆ ಎಲ್ಲ ಪ್ರೋಗ್ರಾಮ್ ನೋಡ್ಕೊಂಡು ತಿನ್ಕೊಂಡು ಬರುವ ಅಂತ. ದಾರಿಯಲ್ಲಿ ಹೋಗುವಾಗ ಇವಳು ಮಲ್ಕೊಂಡಿದ್ಲು ಅಲ್ಲ ಶನ, ಅಲ್ಲ ಅಲ್ವಾ? ಇರ್ಲಿ ಬಿಡೋದು. ಹಾ, ಶಾನು ದಾರಿಯಲ್ಲಿ ಹೋಗುವಾಗ ನಿದ್ದೆ ಬಂದಿತ್ತು. ಮತ್ತೆ ನಾವು ಅವಳಿಗೆ ಅಂದ್ರೆ ಮಲಗ್ಸು ಅಂತ ಇವ್ರು ಅಂದ್ರು. ಸೊ ಹಾಗೆ ಎತ್ಕೊಂಡಿದ್ರು. ನಾನು ಅವ್ರ ಹತ್ರ ಕೇಳಿದೆ ಎಲ್ಲಿ ಮಲಗ್ಸೋದು ಅಂತ. ಸೊ ಅವ್ರಲ್ಲಿ ಮಗು ಮಲಗ್ಸಕ್ ಹೇಳಿದ್ರು. ಸೊ ಅಲ್ಲಿ ಮಲಗ್ಸು ಅನ್ನೋಷ್ಟ್ರಲ್ಲಿ ಇವಳು ಎದ್ದೆ ಆಯ್ತು. ಮಮ್ಮ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ಲು ಅಲ್ಲ ಶನ. ಹೆಂಗ್ ಎಚ್ಚರಿಕೆ ಆಯ್ತು ನಿಂಗೆ? ಹಾ, ಅವಾಗ ಅದ್ ಹೇಗೆ ಎಚ್ಚರಿಕೆ ಆಯ್ತಾ? ಮಲಗ್ಸೋ ಎಚ್ಚರಿಕೆ ಆಯ್ತಾ? ಮಲಗ್ಬೇಕಿದ್ದಿತ್ತ. ಹಾ, ಅವಳು ಬೇರೆ ಮನೆ ಅಂತ ಮಲಗ್ಲಿಲ್ಲ. ಇಲ್ಲಾಂದ್ರೆ ಮನೆ ಎಲ್ಲ ಒಳ್ಳೇದಿತ್ತು, ಚೆನ್ನಾಗಿದ್ದಿತ್ತು. ಬಟ್ ಮಲಗ್ಲಿಲ್ಲ ಅವಳು. ಅಂದ್ರೆ ಅವಳಿಗೆ ಬೇರೆ ಜಾಗದಲ್ಲಿ ಅಂದ್ರೆ ನೋಡ್ ತಕ್ಷಣ ಕೆಲವರಿಗೆ ಇದು ಹೊಸ ಜಾಗ ಅಂತ ಈಗ ಅನಿಸ್ತಲ್ಲ. ಸೊ ಅವಳಿಗೆ ನಿದ್ದೆ ಬರ್ಲಿಲ್ಲ. ಸೊ ಫ್ರೆಂಡ್ಸ್, ಏನಾಯ್ತು ಅಂದ್ರೆ ನಾವ್ ಅಲ್ಲಿ ಹೋಗಿ ಕೆಲವು ಗೇಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಶಾನು ಕೂಡ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ಲು. ಸಣ್ಣ ಮಕ್ಳು ಗೇಮ್ಸ್ ಅಲ್ಲಿ ಇವಳು ಕೂಡ ವಿನ್ ಆದ್ಲು ಅಲ್ವಾ ಶಾನ? ಅದು ಯಾವ ಗೇಮ್? ಹಾ, ಗ್ಲಾಸಿಗೆ ಏನಂದ್ರೆ ಗ್ಲಾಸಿಗೆ ಕೆಳಗೆ ಕಲರ್ ಹಚ್ಚಿರ್ತಾರೆ. ಸೊ ಕಲರ್ ಪೆನ್ಸಿಲ್ ಎಂತ ಸ್ಕೆಚ್ ಪೆನ್ಸ್ ಕೊಟ್ಟಿದ್ರಾ? ಗ್ಲಾಸಿಗೆ ಕೆಳಗಡೆ ಡಾಟ್ ಆಗಿ ಕಲರ್ ಹಚ್ಚಿರ್ತಾರೆ. ಸೊ ಮೇಲೆ ಗ್ಲಾಸ್ ಇರುತ್ತೆ, ಕೆಳಗೆ ಏನ್ ಕಲರ್ ಇದೆ ಅಂತ ಗೊತ್ತಾಗಲ್ಲ. ಸೊ ಏನಪ್ಪಾ ಅಂದ್ರೆ ಸ್ಕೆಚ್ ಕಲರ್ಸ್ ಸ್ಕೆಚ್ ಕೊಟ್ಟಿದ್ರು. ಆ ಸ್ಕೆಚ್ ಎಲ್ಲ ಗ್ಲಾಸ್ ಅಲ್ಲಿ ಒಂದೊಂದು ಹಾಕ್ಬೇಕು. ಅದು ಮ್ಯಾಚಿಂಗ್ ಆದ್ರೆ ಯಾರು ಜಾಸ್ತಿ ಮ್ಯಾಚಿಂಗ್ ಆಗುತ್ತೆ ಅವ್ರು ವಿನ್ ಅಂತ ಇದಿತ್ತು. ಸೊ ಇವಳದು 2 ಆಯ್ತು, ಇನ್ನೊಬ್ಳದು 2 ಆಯ್ತು, ಇನ್ನೊಂದ್ ಮಗುಂದು 1 ಆಗಿತ್ತು. ಸೊ ಇವಳು ಮತ್ತೆ ಇನ್ನೊಂದ್ ಮಗು ಫಸ್ಟ್ ಬಂದ್ರು, ಆಮೇಲೆ ಇನ್ನೊಂದ್ ಮಗು ಸೆಕೆಂಡ್ ಬಂತು ಅಲ್ವಾ? ಪ್ರೈಸ್ ತಗೊಂಡ್ ಬಂದ್ಯಾ? ಸೊ ಇವಳಿಗೆ ಏನ್ ಪ್ರೈಸ್ ಸಿಕ್ತು ಅಂತ ನಾನ್ ಹೇಳ್ತೇನೆ ನೋಡಿ. ಸೊ ಫ್ರೆಂಡ್ಸ್, ಇದು ನಾವು ಬಾಕ್ಸ್ ಓಪನ್ ಮಾಡಿದ್ವಿ. ಮತ್ತೆ ಇದ್ರಲ್ಲಿ ನೀರ್ ತುಂಬಿಸಿದ್ದಾರೆ. ಸೊ ಗ್ಲಾಸ್ ಎಲ್ಲ ಅಂದ್ರೆ ಇದು ಏನಪ್ಪಾ ಅಂದ್ರೆ ಈ ಬಾಟಲ್ ಇದೆ ಅಲ್ಲ, ಸೊ ಒಳ್ಳೆ ಇದೆ, ಚೆನ್ನಾಗಿದೆ. ಬಟ್ ಗ್ಲಾಸ್ ಇಂದಿದೆ. ಸೊ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕೊಂಡೋಗುವಾಗ ಗ್ಲಾಸಿನ ಬಾಟಲ್ ಎಲ್ಲ ಕೊಂಡೋಗಕ್ ಆಗಲ್ಲ. ಸೊ ಗ್ಲಾಸಿನ ಬಾಟಲ್ ಇದು. ಸ್ಟೀಲ್ ಆದ್ರೆ ಅಡ್ಡಿ ಇರ್ಲಿಲ್ಲ ನಮ್ಗೆ. ಇವಳಿಗೆ ಸ್ಕೂಲಿಗೆ ಕೊಂಡೋಗಕ್ಕೆ ನಾವು ಒಂದು ಕೊಟ್ಟು ಕಳಿಸ್ಬೋದಿತ್ತು. ಬಟ್ ಮಕ್ಳು ಕೇಳೋದಿಲ್ಲ. ಈಗ ಒಳ್ಳೇದ್ ಯಾವ್ದು ಕಾಣಿಸ್ತೆ ಅದೇ ಕೊಂಡೋಗ್ತೇನೆ ಅಂತಾರೆ. ಸೊ ಕೊಡುವಾಗ ಈಗ ಸ್ವಲ್ಪ ಗ್ಲಾಸ್ ಅಂತ ನಮ್ಗೆ ಗೊತ್ತಾದ ತಕ್ಷಣ ಸ್ವಲ್ಪ ಹೆದರಿಕೆ ಐತಿ. ಯಾಕೆಂದ್ರೆ ಇನ್ ನೆಕ್ಸ್ಟ್ ಹೇಳ್ತೆ ನಾನು ಯಾಕೆಂತ. ಸೊ ಚೆನ್ನಾಗಿದೆ, ಬಟ್ ಗ್ಲಾಸ್ ಇಂದಿದೆ, ಒಳ್ಳೆ ಇದೆ ನೋಡಿ. ಇದು ಕವರ್ ಇದೆ. ಈಗ ಇದ ಮೇಲೆ ನಮ್ಗೆ ಬೇಕಾದ್ರೆ ಕವರ್ ತೆಗಿಬಹುದು, ಇಲ್ಲಾಂದ್ರೆ ಹಾಕ್ಬೋದು. ಸೊ ಫ್ರೆಂಡ್ಸ್, ಬೇಸಿಗೆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಒದ್ದೆ ಮಾಡಿದ್ರೆ ಕೋಲ್ಡ್ ಇರುತ್ತೆ. ನೀರು ಕೂಡ ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ಬಟ್ ಗ್ಲಾಸ್ ಇಂದ ಇರಬಾರ್ದಿತ್ತು. ಸೊ ಗ್ಲಾಸ್ ಇಂದಿದೆ, ಅದೇ ಬೇಜಾರು. ಸೊ ಫ್ರೆಂಡ್ಸ್, ಅವಳಿಗೆ ಬಂದಿರುವಂತ ಗಿಫ್ಟ್ ಇದೆ. ಸೊ ನೆಕ್ಸ್ಟ್ ಹೇಳ್ತೇನೆ ನಾನು. ಏನಂದ್ರೆ ನಾನು ಮತ್ತೆ ನನ್ ಗಂಡ ಒಂದ್ ಕಪಲ್ಸ್ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಂಗೆ ಆದ್ರೆ ಸ್ಟಿಕ್ಕರ್ ಎಲ್ಲ ಮುಖಕ್ಕೆ ಅಂಟಿಸೋದಿದ್ದಿತ್ತು. ಅದ್ರಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಏನಪ್ಪಾ ಅಂದ್ರೆ ಅದು ಸ್ಟಿಕ್ಕರ್ ಹಿಂದಿಂದ ಓಪನ್ ಮಾಡಿ ಆಮೇಲೆ ಮುಖಕ್ಕೆಲ್ಲ ಅಂಟಿಸುವಾಗ ಅದ್ ತೆಗಿಯೋದೇ ಕಷ್ಟ ಆಗಿತ್ತು. ಯಾಕಂದ್ರೆ ಕೈಯಲ್ಲಿ ಉಗುರು ಒಂದಿರ್ಲಿಲ್ಲ, ಅದೊಂದು ಸಮಸ್ಯೆ. ಅವತ್ತೇ ತೆಗ್ದದ್ ನಾನು. ಸೊ ಅದ್ರಲ್ಲಿ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ನನ್ ಗಂಡ ವಿನ್ ಆಗ್ತೀವಿ ಅಂತ. ಸೊ ಅದ್ರಲ್ಲಿ ನಾವು ವಿನ್ ಆಗಿದ್ವಿ. ನಮ್ಗೆ ಒಂದು ಪ್ರೈಸ್ ಬಂತು. ಶಾನು ವಾಟರ್ ಬಾಟಲ್ ಪ್ರೈಸ್ ಬಂದಿತ್ತಲ್ಲ. ಸೊ ಫ್ರೆಂಡ್ಸ್, ಏನಪ್ಪಾ ಅಂದ್ರೆ ನಮ್ಗೆ ಬಂದಿರುವಂತ ಪ್ರೈಸ್ ಅನ್ನು ತೋರ್ಸ್ಬೇಕು ಅನ್ಕೊಂಡೆ ನಾನು. ಸೊ ಇದು ಮೇಲಿದ್ ಕವರು ಮಗಳು ತೆಗ್ದಿದ್ದಾಳೆ. ಓಪನಿಂಗ್ ಎಲ್ಲ ಆಗಿದೆ ನಿನ್ನೆ ಅಷ್ಟೇ. ಸೊ ನೀವ್ ಅನ್ಕೊಂಡಿದ್ರ ನಾವು ವಿನ್ ಆಗ್ತೀವಿ ಅಂತ? ಅನ್ಕೊಂಡಿದ್ರ ಹೇಳಿ. ಸೊ ನಾನಂತ ಅವ್ರು ಅನ್ಕೊಂಡಿದ್ರ ಬಿಟ್ಟಿದ್ರ ಅವ್ರಿಗೆ ಗೊತ್ತು. ಬಟ್ ನಾನಂತ ಅನ್ಕೊಂಡಿರ್ಲಿಲ್ಲ. ಸೊ ನಾವ್ ವಿನ್ ಆಗ್ತೀವಿ ಅಥವಾ ಪ್ರೈಸ್ ಗಿಫ್ಟ್ ಎಲ್ಲ ಪ್ರೈಸ್ ತಗೊಳ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ.
ಸೊ ನೋಡಿ ಫ್ರೆಂಡ್ಸ್, ಹಾಟ್ ಬಾಕ್ಸ್ ಬಂದಿದೆ ನಮ್ಗೆ. ಚೆನ್ನಾಗಿದೆ ಹಾಟ್ ಬಾಕ್ಸ್. ಕಪಲ್ಸ್ ಗೆ ಒಳ್ಳೇದೆ, ಮನೆಗೆ ಫ್ಯಾಮಿಲಿಗೆ ಒಳ್ಳೇದು, ಚೆನ್ನಾಗಿದೆ. ಇಷ್ಟ ಆಯ್ತು ನಂಗೆ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾನು ಇನ್ನೊಂದ್ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಏನಂತ ಅಂದ್ರೆ, ಆ ಗೇಮ್ ಫೋನ್ ನಂಬರ್ ಹಾಕ್ಬೇಕಿದ್ದಿತ್ತು. ಫೋನ್ ನಂಬರ್ ಅಲ್ಲಿ ಅವರು ಯಾವ ನಂಬರ್ ಹೇಳ್ತಾರಲ್ವಾ, ಆ ನಂಬರ್ ಅನ್ನು ಡಿಲೀಟ್ ಮಾಡ್ಬೇಕಿದ್ದಿತ್ತು. ಉಳ್ದದ್ ನಂಬರ್ ಯಾವ್ದು ಅಂತ. ಸೊ ಉಳ್ದದ್ ನಂಬರ್ ಏನಾಯ್ತಪ್ಪ ಅಂದ್ರೆ 3 ನಂಬರ್ ಇದ್ದಿತ್ತು. ಸೊ ಅದ್ರಲ್ಲಿ ಯಾರ್ದು ಜಾಸ್ತಿ ನಂಬರ್ ಹೆಚ್ಚಿಗೆ ಉಳ್ದಿರುತ್ತಲ್ಲ, 3 ಅಂದ್ರೆ ಈಗ ಲಾಸ್ಟ್ ಉಳ್ದಿರೋ 3 ನಂಬರ್ ಇದ್ದಿತ್ತು. ಅದ್ರಲ್ಲಿ 3 ಯಾರ್ದು ಜಾಸ್ತಿ ಇದೆಯಾ ಅವರು ವಿನ್ ಅಂತ ಇದ್ದಿತ್ತು. ಸೊ ಹಾಗಾಗಿ ಫ್ರೆಂಡ್ಸ್ ಏನಾಯ್ತಂದ್ರೆ, ನಮ್ ಗುರುಗಳದು ಜಾಸ್ತಿ ಇದ್ದಿತ್ತು. ಸೊ ಸೆಕೆಂಡ್ ಪ್ರೈಸ್ ನಂಗ್ ಬಂತು. ನಂದು 3 ನಂಬರ್ 3 ಟೈಮ್ಸ್ ಇದ್ದಿತ್ತು. ಸೊ ಹಾಗಾಗಿ ನಂಗೆ ಸೆಕೆಂಡ್ ಪ್ರೈಸ್ ಬಂತು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಗ್ಲಾಸ್ ಬಂತು ನೋಡಿ. ಸೊ ಇದು ಕಿಚನ್ಗೆಲ್ಲ ಒಳ್ಳೇದು ಇದ್ದಿದ್ರ ಒಟ್ಟಿಗೆ. ಅದನ್ನು ತರುವಾಗ ಸ್ವಲ್ಪ ತಾಗಿದ್ದಷ್ಟೇ ಅದು ತುಂಡಾಯ್ತು. ಸೊ ಹಾಗಾಗಿ ಮಕ್ಕಳಿಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ, ಅದು ಮಕ್ಳು ಕೇಳೋದಿಲ್ಲ. ನಾವು ಸ್ಕೂಲಿಗೆ ಕೊಂಡೋಗ್ತೇವೆ, ನಾನು ಅಲ್ಲಿ ಬೇಕು ಇಲ್ಲಿ ಬೇಕು ಅಂತ. ಮಕ್ಕಳು ಏನಂದ್ರೆ ಯಾವ್ದು ಹೊಸ್ತಿರುತ್ತೋ ಅದನ್ನೇ ಯೂಸ್ ಮಾಡ್ಬೇಕಂದಿರ್ತಾರೆ. ಸೊ ಅದೇ ನಮ್ಗೆ ಸ್ವಲ್ಪ ಭಯ ಆಗಿರೋದು. ಅದು ಗಾಜಿಂದ ಗ್ಲಾಸ್ ಇದೆಲ್ಲ. ಸೊ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ, ಚೆನ್ನಾಗಿದೆ ನೋಡಿ, ಇದು ಎಷ್ಟು ಒಳ್ಳೆ ಇದೆಯಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇನ್ನೊಂದು ತುಂಡಾಯ್ತು. ಸೊ ಫ್ರೆಂಡ್ಸ್, ನಾನು ಒಂದೊಂದ್ಸಲ ಏನಾಗಿರುತ್ತೆ, ಗೆಸ್ ಮಾಡದೇ ಇರುವಂತ ಸರ್ಪ್ರೈಸಸ್ ಬರುತ್ತೆ ನೋಡಿ. ನಮ್ಗೆ ಇದು ಗೊತ್ತೇ ಇರ್ಲಿಲ್ಲ, ನಮ್ಗೆ ಪ್ರೈಸಸ್ ನಾವು ಪಡ್ಕೊಳ್ತೀವಿ ಅನ್ಕೊಂಡಿರ್ಲಿಲ್ಲ. ಸೊ ಆಕಸ್ಮಿಕವಾಗಿ ಬಂದಿರುವಂತದ್ದು. ನಾನು ವಿಡಿಯೋ ಮಾಡಿ ಹಾಕ್ಬೇಕ ಅನ್ಕೊಂಡಿದ್ದೆ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನನ್ನ ವಿಡಿಯೋ ಬಂದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನೀವು ದಯವಿಟ್ಟು ಬೆಲ್ ಐಕನ್ ಒತ್ತಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು, ಬಾಯ್.